Good morning, dear students. Today we are go for the discussions of formats of short-term capital gain and long-term capital gain. First one is computations of short-term capital gain. Then let's see the formats is first column is for particular, then second and third column is rupees column, nothing but the amount column. Let's your answer will be start in sales proceeds or sales considerations. Yes, it is visible. ಸೇಲ್ಸ್ ಪ್ರೊಸೀಡ್ಸ್ ಆರ್ ಸೇಲ್ಸ್ ಕನ್ಸಿಡರೇಷನ್ ನಥಿಂಗ್ ಬಟ್ ಅಂದರೆ ಸೇಲ್ಸ್ ಪ್ರೊಸೀಡ್ಸ್ ಅಥವಾ ಸೇಲ್ಸ್ ಕನ್ಸಿಡರೇಷನ್ ಅಂದರೆ ಸೇಲ್ಸ್ ಪರ್ಸನ್ ಸೇಲ್ ದಟ್ ಅಸೆಟ್ ಆಫ್ಟರ್ ಗೆಟ್ ದಟ್ ಅಮೌಂಟ್ ಈಸ್ ಕಾಲ್ಡ್ ಸೇಲ್ಸ್ ಕನ್ಸಿಡರೇಷನ್. ಅಂದರೆ ಎ ಅನ್ನೋ ಪರ್ಸನ್ನು ಬಿ ಅನ್ನೋ ಪರ್ಸನ್ಗೆ ಕ್ಯಾಪಿಟಲ್ ಅಸೆಟ್ನ ಸೇಲ್ ಮಾಡಿದಾನ. ಕ್ಯಾಪಿಟಲ್ ಅಸೆಟ್ಟು ಎ ಪರ್ಸನ್ನು ಬಿ ಪರ್ಸನ್ಗೆ ಕ್ಯಾಪಿಟಲ್ ಅಸೆಟ್ನ ಸೇಲ್ ಮಾಡಿದಾನ. ಆ ಸೇಲ್ ಮಾಡಿದ ಅಸೆಟ್ಗೆ ಆಫ್ಟರ್ ಅವನಿಗೆ ಬರುವ ಒಂದು ಅಮೌಂಟ್ ಅಥವಾ ಬೆನಿಫಿಷಿಯಲ್ ಅಮೌಂಟೇ ಏನಾಗಿರುತ್ತೆ, ಅವನಿಗೆ ಸೇಲ್ಸ್ ಕನ್ಸಿಡರೇಷನ್ ಅಮೌಂಟ್ ಆಗಿರುತ್ತೆ. ಸೊ ಹಾಗಿದ್ದಾಗ ಇವಾಗ ಸೇಲ್ಸ್ ಕನ್ಸಿಡರೇಷನ್ ಅಮೌಂಟ್ ಅಂದರೆ ಗೊತ್ತಾಗಿದೆ ಅಂದ್ಕೊಂಡಿನಿ. ಎ ಪರ್ಸನು ಬಿ ಪರ್ಸನ್ಗೆ ಒಂದು ಅಸೆಟ್ನ ಸೇಲ್ ಮಾಡಿದಾಗ ಬರೋ ಒಂದು ಅಮೌಂಟೇ ನಮಗೆ ಸೇಲ್ಸ್ ಪ್ರೊಸೀಡ್ಸ್ ಅಥವಾ ಸೇಲ್ ಕನ್ಸಿಡರೇಷನ್ ಆಗಿರುತ್ತೆ. ಸೊ ಆ ಒಂದು ಅಮೌಂಟನ್ನ ನಾವು ಇನ್ನರ್ ಕಾಲಮ್ನಲ್ಲಿ ಮೆನ್ಷನ್ ಮಾಡ್ತೀವಿ. ಎಸ್, ನೆಕ್ಸ್ಟ್ ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಸೊ ಫಸ್ಟ್ಲಿ ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಅಂದರೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಆರ್ ದಿ ಕಾಸ್ಟ್ ಅಸೋಸಿಯೇಟೆಡ್ ವಿತ್ ಡಿಸ್ಟ್ರಿಬ್ಯೂಟಿಂಗ್, ಮಾರ್ಕೆಟಿಂಗ್ ಆ್ಯಂಡ್ ಸೆಲ್ಲಿಂಗ್ ಎ ಪ್ರಾಡಕ್ಟ್ ಆರ್ ಸರ್ವೀಸಸ್ ಈಸ್ ಕಾಲ್ಡ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಸೊ ಅಂದರೆ ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಅಂದರೆ ಒಂದು ಅಸೆಟ್ನ ಸೇಲ್ ಮಾಡೋ ಬಿಫೋರು, ಅಂದರೆ ಒಂದು ಅಸೆಟ್ನ ಮಾರಬೇಕಾದಾಗ ಆಗೋ ಒಂದು ಎಲ್ಲ ವೆಚ್ಚಗಳನ್ನು ನಾವೇನಂತ ಕರಿತೀವಿ, ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಒಂದು ಅಸೆಟ್ನ ಸೇಲ್ ಮಾಡಬೇಕು ಅಥವಾ ಒಂದು ಅಸೆಟ್ಸ್ನ ಒಂದು ಪ್ಲೇಸ್ ಟು ಅನದರ್ ಪ್ಲೇಸ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ಅಲ್ಲೇನಾಗುತ್ತೆ, ಟ್ರಾನ್ಸ್ಫರ್ ಕಾಸ್ಟ್ ಆಗುತ್ತೆ. ದೆನ್ ಮಾರ್ಕೆಟಿಂಗ್ ಕಾಸ್ಟು, ಅಡ್ವರ್ಟೈಸಿಂಗ್ ಕಾಸ್ಟು, ಶಿಪ್ಪಿಂಗ್ ಆ್ಯಂಡ್ ಇನ್ಶೂರೆನ್ಸ್ ಕಾಸ್ಟು, ಎಲ್ಲ ಕಾಸ್ಟಸ್ ಏನಾಗಿರ್ತಾವೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ಗೆ ವಿತ್ ಎಕ್ಸಾಂಪಲ್ ಆಗಿರ್ತಾವೆ. ಸೊ ಹಾಗಿದ್ದಾಗ ಸೇಲ್ಸ್ ಪ್ರೊಸೀಡ್ಸ್ ಆರ್ ಸೇಲ್ಸ್ ಕನ್ಸಿಡರೇಷನ್ ಅಮೌಂಟಲ್ಲಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ನ ಡಿಡಕ್ಟ್ ಮಾಡಿದಾಗ ಬರೋದೇನು ವಿತ್ ನೆಟ್ ಕನ್ಸಿಡರೇಷನ್ ವ್ಯಾಲ್ಯೂ ಆಗಿರುತ್ತೆ. ಸೊ ಆ ನೆಟ್ ಕನ್ಸಿಡರೇಷನ್ ವ್ಯಾಲ್ಯೂನ ವಿತ್ ಔಟರ್ ಕಾಲಮ್ನಲ್ಲಿ ಮೆನ್ಷನ್ ಮಾಡ್ತೀವಿ. ನೆಕ್ಸ್ಟ್ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಜಿಷನ್. ಸೊ ಲೆಸ್ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಜಿಷನ್. ಸೊ ಫಸ್ಟ್ಲಿ ಕಾಸ್ಟ್ ಆಫ್ ಅಕ್ವಿಜಿಷನ್ ಅಂದರೆ ಏನಂತ ತಿಳ್ಕೊಬೇಕಾಗುತ್ತೆ. ಸೊ ಕಾಸ್ಟ್ ಆಫ್ ಅಕ್ವಿಜಿಷನ್ ಅಂದರೆ ಕಾಸ್ಟ್ ಆಫ್ ಅಕ್ವಿಜಿಷನ್ ಮೀನ್ಸ್ ಈಸ್ ದ ಟೋಟಲ್ ಎಕ್ಸ್ಪೆನ್ಸಸ್ incurred by a business in acquiring a new purchasing an assets is called cost of acquisition. ಸೊ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಅಸೆಟ್ಸ್ನ ಪರ್ಚೇಸ್ ಮಾಡಬೇಕಾದಾಗ ಆಗುವ ಎಲ್ಲ ಒಂದು ಕಾಸ್ಟ್ ನಾವೇನಂತ ಕರಿತೀವಿ, ಕಾಸ್ಟ್ ಆಫ್ ಅಕ್ವಿಜೇಷನ್ ಅಂತ ಕರಿತೀವಿ. ಸೊ ಕಾಸ್ಟ್ ಆಫ್ ಅಕ್ವಿಜೇಷನ್ಗೆ ಮತ್ತೊಂದು ಹೆಸರಿನಲ್ಲಿ ಏನಂತ ಅನ್ಬೋದು ಅಂದರೆ ಅನದರ್ ವರ್ಡ್ ಈಸ್ ಟೋಟಲ್ ಕಾಸ್ಟ್ ಆಫ್ ಪರ್ಚೇಸಿಂಗ್. ಟೋಟಲ್ ಪರ್ಚೇಸಿಂಗ್ ಕಾಸ್ಟನ್ನು ನಾವೇನಂತ ಕರಿತೀವಿ, ಕಾಸ್ಟ್ ಆಫ್ ಅಕ್ವಿಜೇಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಪರ್ಚೇಸ್ ಅಸೆಟ್ಸ್ ರುಪೀಸ್ 1,00,000, ದೆನ್ ಬ್ರೋಕರೇಜ್ ಕಮಿಷನ್ 10,000. ಅಂದರೆ ನಾವು ಪರ್ಚೇಸ್ ಮಾಡಿದ್ದು 1,00,000ಗೆ ನಾವು ಪರ್ಚೇಸ್ ಮಾಡಿವಿ ಒಂದು ಅಸೆಟ್ಸ್ನ, ಅದು 1,00,000. ಆ ಪರ್ಚೇಸ್ ಮಾಡಿರೋ ಒಂದು ಅಸೆಟ್ನ ಪರ್ಚೇಸ್ ಮಾಡಿವಲ್ಲ, ಅದು ಯಾರ ಮೂಲಕ ಪರ್ಚೇಸ್ ಮಾಡಿವಿ ಅಂದರೆ ಒಬ್ಬ ಬ್ರೋಕರ್ ಪರ್ಸನ್ಸ್ ಮೂಲಕ ಆ ಒಂದು ಅಸೆಟ್ನ ನಾವೇನು ಮಾಡು ಪರ್ಚೇಸ್ ಮಾಡೀವಿ. ಸೊ ಹಾಗಿದ್ದಾಗ ಆ ಬ್ರೋಕರ್ ಪರ್ಸನ್ಗೆ ಕೂಡ ಏನು ಮಾಡಬೇಕು, ನಾವು ಕಮಿಷನ್ನ ಕೊಡಬೇಕಾಗುತ್ತೆ. ಎಷ್ಟು, ಒಂದು 10,000 ಅಂದ್ಕೊಳ್ಳಿ. ಸೊ ಹಾಗಿದ್ದಾಗ ಪರ್ಚೇಸ್ ಅಮೌಂಟು 1,00,000 ಆದರೆ ಆಗಿರುತ್ತೆ. ದೆನ್ ಬ್ರೋಕರೇಜ್ ಕಮಿಷನ್ ಕಾಸ್ಟ್ ಬಂದು 10,000, ಟೋಟಲಿ 1,10,000 ಅಮೌಂಟು. ಸೊ ಇದನ್ನೇನಂತಾರೆ, ಟೋಟಲ್ ಪರ್ಚೇಸ್ ಕಾಸ್ಟ್ ಅಥವಾ ಕಾಸ್ಟ್ ಆಫ್ ಅಕ್ವಿಜೇಷನ್ ಅಂತ ಕರಿತೀವಿ. ಸೊ ಹಾಗಿದ್ದಾಗ ಕಾಸ್ಟ್ ಆಫ್ ಅಕ್ವಿಜೇಷನ್ ಅಂದರೆ ಕ್ಲಿಯರ್ ಆಯ್ತಲ್ವಾ. ದೆನ್ ನೆಕ್ಸ್ಟ್
ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಜಿಷನ್. ಸೊ ಆಗಿದಾಗ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಜಿಷನ್ ಅಂದರೆ ಏನಂತ ನೋಡೋದಾದರೆ ಎವ್ರಿ ಇಯರ್ನಲ್ಲಿ ಅಂದರೆ ಪ್ರತಿ ವರ್ಷ ಏನು ಮಾಡುತ್ತೆ ಇಂಡೆಕ್ಸ್ ಕಾಸ್ಟ್ ಸೆಕೆಂಡ್ ಸೊ ಎವ್ರಿ ಇಯರ್ನಲ್ಲಿ ಇಂಡೆಕ್ಸ್ ಕಾಸ್ಟ್ ನಂಬರ್ನ ಬಿಡ್ತಾರೆ. ಸೊ ಅಂದರೆ ಇಂಡೆಕ್ಸ್ ಕಾಸ್ಟ್ ಅಂದರೆ ಲೀಸ್ಟ್ ನೋಡೋದಾದರೆ ಫಿನಾನ್ಷಿಯಲ್ ಇಯರ್ 2001 ಹಿಡಿದು 2021ವರೆಗೂ ಫಿನಾನ್ಷಿಯಲ್ ಇಯರ್ ನಂಬರ್ ಇದೆ. ಫಿನಾನ್ಷಿಯಲ್ ಇಯರ್ ನಂಬರ್ ಇಲ್ಲಿದೆ ನೋಡಿ. CII ನಥಿಂಗ್ ಬಟ್ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಆಗಿರುತ್ತೆ. ಸೊ ಆ ಒಂದು ಫಿನಾನ್ಷಿಯಲ್ ಇಯರ್ನಲ್ಲಿ ಇಂಡೆಕ್ಸ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಸೊ ನಾವು ಇಲ್ಲಿ ಕೊಟ್ಟಿರೋ ಇಯರ್ ಬೇಸ್ ಮೇಲೆ ಅಲ್ಲಿ ಕೊಟ್ಟಿರೋ ಇಂಡೆಕ್ಸ್ ನಂಬರ್ ಬೇಸ್ ಮೇಲೆ ನಾವು ಏನು ಮಾಡ್ತೀವಿ, ಕಾಸ್ಟ್ ಆಫ್ ಇಂಡೆಕ್ಸ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಜಿಷನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇಸ್ ದೇರ್ ಒನ್ ಫಾರ್ಮುಲಾ. ಸೊ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಜಿಷನ್ ICA ನಥಿಂಗ್ ಬಟ್ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಜಿಷನ್. ದ ಫಾರ್ಮುಲಾ ಬಂದು ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಜಿಷನ್ ಈಕ್ವಲ್ ಟು ಕಾಸ್ಟ್ ಆಫ್ ಅಕ್ವಿಜಿಷನ್ ಇಂಟು CII ಫಾರ್ ದ ಇಯರ್ ಆಫ್ ಟ್ರಾನ್ಸ್ಫರ್ ಡಿವೈಡೆಡ್ ಬೈ CII ನಥಿಂಗ್ ಬಟ್ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ divided by CII of the year of acquisition or for 2001 to whichever is later. ಸೊ ಅಂದರೆ ICA ಈಕ್ವಲ್ ಟು ಕಾಸ್ಟ್ ಆಫ್ ಅಕ್ವಿಜಿಷನ್ ಅಂದರೆ ಈಗ ಹೇಳಿದ್ವಲ್ಲ, ಟೋಟಲ್ ಪರ್ಚೇಸಿಂಗ್ ಕಾಸ್ಟ್ ಏನಿರುತ್ತೆ ಅದನ್ನು ನಾವು ಕಾಸ್ಟ್ ಆಫ್ ಅಕ್ವಿಜಿಷನ್ ಅಂತ ಕರಿತೀವಿ ಅಂತ ಹೇಳಿದ್ವಿ. ದೆನ್ ಇಂಟು CII ಫಾರ್ ದ ಇಯರ್ ಆಫ್ ಟ್ರಾನ್ಸ್ಫರ್. ಸೊ ಅಂದರೆ ಅಸೆಟ್ನ ಯಾವ ಒಂದು ಇಯರ್ನಲ್ಲಿ ಸೇಲ್ ಮಾಡಿರ್ತೀವೋ ಆ ಒಂದು ಡೇಟನ್ನು ನಾವೇನು ಕರಿತೀವಿ, ಇಯರ್ ಆಫ್ ಟ್ರಾನ್ಸ್ಫರ್ ಡೇಟ್ ಅಂತ ಕರಿತೀವಿ. ಡಿವೈಡೆಡ್ ಬೈ ದ ಇಯರ್ ಆಫ್ CII ಆಫ್ ದಿ ಇಯರ್ ಆಫ್ ಅಕ್ವಿಜಿಷನ್ ಫಾರ್ 2001 and 2 ಅಂದರೆ ಅಕ್ವಿಜಿಷನ್ ಡೇಟ್. ಸೊ ಅಂದರೆ ನಾವು ಯಾವ ಒಂದು ಇಯರ್ನಲ್ಲಿ ಪರ್ಚೇಸ್ ಮಾಡಿರ್ತೀವೋ ಅದನ್ನ ಅಕ್ವಿಜಿಷನ್ ಇಯರ್ ಅಂತ ಕರಿತೀವಿ. ಸೊ ಇಲ್ಲೇನಿದೆ, ಅಕ್ವಿಜಿಷನ್ ಡೇಟ್ ಒಂದು 2001 and 2 ಇದೆ. ಸೊ ಹಾಗಿದ್ದಾಗ ನಾವಿಲ್ಲಿ ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಅಕ್ವಿಜಿಷನ್ ಕಾಸ್ಟ್ ಬಂದು ಒಂದು 10,000 ಇದೆ ಅಂದ್ಕೊಳ್ಳಿ. ಅಕ್ವಿಜಿಷನ್ ಕಾಸ್ಟ್ ಒಂದು 10,000 ಇದೆ ಅಂದ್ಕೊಳ್ಳಿ. ಸೊ ಅಕ್ವಿಜಿಷನ್ ಕಾಸ್ಟು 10,000 ಇದ್ದಾಗ ಸೊ ಅದನ್ನು ನಾನು ಟ್ರಾನ್ಸ್ಫರ್ ಆಫ್ ಇಯರ್ ಅಂದರೆ 2019-20ನಲ್ಲಿ ಸೇಲ್ ಮಾಡಿದ್ದೀನಿ. 2019-20ನಲ್ಲಿ ಟ್ರಾನ್ಸ್ಫರ್ ಆಫ್ ಇಯರ್ ಅಂದರೆ ನಥಿಂಗ್ ಬಟ್ ಯಾವ ಇಯರ್ನಲ್ಲಿ ಅಸೆಟ್ಸ್ನ ಸೇಲ್ ಮಾಡಿದ್ದೀವಿ ಅಂತ. ಸೊ ಯಾವಾಗ 2019-20ನಲ್ಲಿ ನಾನು ಸೇಲ್ ಮಾಡಿದ್ದೀನಿ. ಸೊ ಅದರ ಇಂಡೆಕ್ಸ್ ನಂಬರ್ ಏನು 289 ಇದೆ. ಸೊ ಎಷ್ಟು 289 ಡಿವೈಡೆಡ್ ಬೈ ದೆನ್ ಪರ್ಚೇಸ್ ಮಾಡಿರೋದು ಅಂದರೆ ಇಯರ್ ಆಫ್ ಅಕ್ವಿಜಿಷನ್ ಯಾವ ಒಂದು ಇಯರ್ನಲ್ಲಿ ಪರ್ಚೇಸ್ ಮಾಡಿ ಅಂತ. ಫಾರ್ ಎಕ್ಸಾಂಪಲ್ ನಾನು ಒಂದು 2001ನಲ್ಲಿ ಪರ್ಚೇಸ್ ಮಾಡಿದ್ದೀನಿ ಅಂದ್ಕೊಳ್ಳಿ. ಸೊ ಅದರ ಇಂಡೆಕ್ಸ್ ನಂಬರ್ ಏನಿದೆ 100. ಎಷ್ಟು 100. ಸೊ ಹಾಗಿದ್ದಾಗ ಕಾಸ್ಟ್ ಆಫ್ ಅಕ್ವಿಜಿಷನ್ ಅಮೌಂಟ್ ಎಷ್ಟಿದೆ 10,000. ನೆಕ್ಸ್ಟ್ ಇಯರ್ ಆಫ್ ಟ್ರಾನ್ಸ್ಫರ್ ಆಗಿದ್ದು ಅಂದರೆ ಸೇಲ್ ಮಾಡಿರೋದು ಯಾವಾಗ 2019 and 20ನಲ್ಲಿ ನಾನು ಅದನ್ನ ಸೇಲ್ ಮಾಡಿದ್ದೀನಿ. ಸೊ ಅದರ ಇಂಡೆಕ್ಸ್ ನಂಬರು 289 ತೊಗೊಂಡಿದ್ದೀನಿ. ಡಿವೈಡೆಡ್ ಬೈ ಮತ್ತು ಆ ಒಂದು ಅಸೆಟ್ನ ಅಕ್ವಿಜಿಷನ್ ಮಾಡ್ಕೊಂಡಿದ್ದು ಅಂದರೆ ಪರ್ಚೇಸ್ ಮಾಡಿದ ಡೇಟ್ ಬಂದು 2001ನಲ್ಲಿ. ಸೊ ಆಗಿದ್ದಾಗ ಅದರ ಇಂಡೆಕ್ಸ್ ನಂಬರ್ ಏನಿದೆ 100 ಇದೆ. ಸೊ 10,000 ಇಂಟು 280 ಡಿವೈಡೆಡ್ ಬೈ 100 ಮಾಡಿದಾಗ ನಮಗೇನು ಬರುತ್ತೆ, ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಜಿಷನ್ ಅಮೌಂಟು ಬರುತ್ತೆ. ಸೊ ಕಾಸ್ಟ್ ಆಫ್ ಅಕ್ವಿಜಿಷನ್ ಎಸ್. ಸೊ ಹಾಗಿದ್ದಾಗ ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೇಕಂತ ನೋಡಿದ್ವಲ್ಲ, ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಜಿಷನ್. ಸೊ ಆ ರೀತಿ
ಕ್ಯಾಲ್ಕುಲೇಟ್ ಮಾಡಿದಾಗ ಕಾಸ್ಟ್ ಆಫ್ ಅಕ್ವಿಸಿಷನ್ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ನ ಇನ್ನರ್ ಕಾಲಮ್ನಲ್ಲಿ ನಾವೇನು ಮಾಡಬೇಕು ಮೆನ್ಷನ್ ಮಾಡಬೇಕಾಗುತ್ತೆ. ಆ ಒಂದು ಅಮೌಂಟ್ನ ಇನ್ನರ್ ಕಾಲಮ್ನಲ್ಲಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಸೊ ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂತ ಏನಂತ ತಿಳ್ಕೊಳಕ್ಕಿಂತ ಬಿಫೋರು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂದರೆ ಏನಂತ ತಿಳ್ಕೊಬೇಕಾಗುತ್ತೆ. ಸೊ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂದರೆ the cost of improvement means all expenses incurred for property development, all expenses incurred for property development before a property is called cost of improvement. ಸೊ ಅಂದರೆ ಒಂದು ಅಸೆಟ್ನ ಸೇಲ್ ಮಾಡೋ ಬಿಫೋರು ಆ ಒಂದು ಅಸೆಟ್ನ ಇಂಪ್ರೂವ್ಮೆಂಟ್ಗಾಗಿ ಏನೆಲ್ಲ ಎಕ್ಸ್ಪೆನ್ಸಸ್ ನಾವು ಇನ್ಕರ್ ಮಾಡಿದ್ವೋ ಅದನ್ನೇ ನಾವು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನನ್ನ ಹತ್ರ 2 ಫ್ಲೋರ್ ಹೌಸ್ ಇದೆ ಅಂದ್ಕೊಳ್ಳಿ. ಸೊ ಆ 2 ಫ್ಲೋರ್ ಹೌಸ್ನ ನಾನು ಸೇಲ್ ಮಾಡಬೇಕು. ಆ 2 ಫ್ಲೋರ್ ಹೌಸ್ನ ಒಂದು ಸೇಲ್ ಮಾಡಬೇಕಂದಾಗ ಫಸ್ಟ್ಲಿ ಆ ಒಂದು ಹೌಸಲ್ಲಿ ಕಾಮನ್ ಆಗಿ ಏನೇನು ಇರಬೇಕು ಒಂದು ಹೌಸ್ ಅಂದರೆ ಎಲ್ಲ ಫೆಸಿಲಿಟಿ ಇರುತ್ತೆ. ಬಟ್ ಎಕ್ಸ್ಟ್ರಾ ಇನ್ನು ಯಾವುದಾದ್ರು ಫೆಸಿಲಿಟಿ ಅಥವಾ ಏನಾದರೂ ಎಕ್ಸ್ಟ್ರಾ ಫೆಸಿಲಿಟಿ ಪ್ರೊವೈಡ್ ಮಾಡಬೇಕು ಅಥವಾ ಆ ಒಂದು ಹೌಸ್ನ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತಂದು ಏನಾದರೂ ಎಕ್ಸ್ಟ್ರಾ ನಾನು ಸಿಂಟೆಕ್ಸ್ ಕೂಡಿಸೋದಾಗಿರ್ಬೋದು, ವಾಟರ್ ಕಲೆಕ್ಷನ್ನು, ಸೊ ಅಥವಾ ಇನ್ನು ಅನದರ್ ಫೆಸಿಲಿಟಿ ಕ್ರಿಯೇಟ್ ಮಾಡಿ ಕಾಸ್ಟ್ನ ಇನ್ಕರ್ಡ್ ಮಾಡಿ ಏನಾದರೂ ನೀನು ಹೌಸ್ನ ಇಂಪ್ಲಿಮೆಂಟ್ ಮಾಡಿದರೆ ಖರ್ಚನ್ನ ಹಾಕಿ ಆ ಒಂದು ಖರ್ಚನ್ನ ನಾವೇನಂತ ಕರಿತೀವಿ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂತ ಕರಿತೀವಿ. ಎಸ್. ಸೊ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂದರೆ ಅರ್ಥ ಆಯ್ತಲ್ವಾ. ಬಿಫೋರ್ ಸೇಲ್ ಮಾಡೋಕ್ಕಿಂತ ಮುಂಚೆ ಏನಾದರೂ ನೀನು ಎಕ್ಸ್ಪೆನ್ಸಸ್ ಮಾಡಿದರೆ ಆ ಒಂದು ಅಸೆಟ್ನ ಇಂಪ್ರೂವ್ಮೆಂಟ್ಗೋಸ್ಕರ ಆ ಒಂದು ಎಕ್ಸ್ಪೆನ್ಸ್ನ ನಾವೇನಂತ ಕರಿತೀವಿ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂತ ಕರಿತೀವಿ. ಕಾಸ್ಟ್ನ ಒಂದು ಅಸೆಟ್ನ ಇಂಪ್ರೂವ್ಮೆಂಟ್ ಮಾಡೋಕ್ಕೋಸ್ಕರ ಮಾಡೋ ಎಲ್ಲ ಒಂದು ಕಾಸ್ಟನ್ನು ನಾವೇನಂತ ಕರಿತೀವಿ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂತ ಕರಿತೀವಿ. ಎಸ್. ಅದರ ಫಾರ್ಮುಲಾ ಬಂದು ICI = ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇಂಟು ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಆಫ್ ದ ಇಯರ್ ಆಫ್ ಸೇಲ್ಸ್ ಡಿವೈಡೆಡ್ ಬೈ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಆಫ್ ದ ಇಯರ್ ಆಫ್ ಇಂಪ್ರೂವ್ಮೆಂಟ್. ಸೊ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂದರೆ ಏನಂತ ಈಗ ಹೇಳಿದ್ದೀನಿ, ಇಂಟು ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಆಫ್ ದ ಇಯರ್. ಸೊ ಆ ಒಂದು ಅಸೆಟ್ನ ಯಾವ ಒಂದು ಇಯರ್ನಲ್ಲಿ ನಾವು ಸೇಲ್ ಮಾಡಿರ್ತೀವೋ ಆ ಒಂದು ಇಯರ್ನಲ್ಲಿ ಇಂಡೆಕ್ಸ್ ನಂಬರ್ ಏನಿದೆ ಅಂತ ತೊಗೋಬೇಕು, ಡಿವೈಡೆಡ್ ಬೈ ನೆಕ್ಸ್ಟ್ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಆಫ್ ದ ಇಯರ್ ಆಫ್ ಇಂಪ್ರೂವ್ಮೆಂಟ್. ಯಾವೊಂದು ಇಯರ್ನಲ್ಲಿ ಆ ಒಂದು ಇಂಪ್ರೂವ್ಮೆಂಟ್ ಆಗಿರುತ್ತೋ ಆ ಇಯರ್ನ ಇಂಡೆಕ್ಸ್ ನಂಬರ್ನ ತೊಗೋಬೇಕು. ಸೊ ಕ್ಯಾಲ್ಕುಲೇಟ್ ಮಾಡಿದಾಗ ಬರೋದು ನಮಗೆ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಫಾರ್ ಎಕ್ಸಾಂಪಲ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಕಾಸ್ಟ್ ಒಂದು 10,000 ಇದೆ ಅಂದ್ಕೊಳ್ಳಿ. 10,000 ಕಾಸ್ಟ್ ಆಫ್ ಇಂಪ್ರೂವ್ಮೆಂಟು 10,000 ಇದೆ ಅಂದ್ಕೊಳ್ಳಿ. ಸೊ ಅದರ ಇಂಡೆಕ್ಸ್ ನಂಬರು 2000 ಟ್ರಾನ್ಸ್ಫರ್ ಆಫ್ ಇಯರ್ 2000 ನಾನು 2018 ಸೇಲ್ ಮಾಡಿದ್ದೀನಿ ಅಂದ್ಕೊಳ್ಳಿ. 2018 ಸೇಲ್ ಮಾಡಿದ್ದೀನಿ. ನೆಕ್ಸ್ಟ್ ಅದನ್ನು ಆ ಒಂದು ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಆಫ್ ದ ಇಯರ್ ಆಫ್ ಇಂಪ್ರೂವ್ಮೆಂಟ್ ಯಾವೊಂದು ಇಯರ್ನಲ್ಲಿ ಇದು ಸೇಲ್ ಮಾಡಿದ ಡೇಟ್. ನೆಕ್ಸ್ಟ್ ಆ ಒಂದು ಕಾಸ್ಟನ್ನು ಇಂಪ್ರೂವ್ಮೆಂಟ್ ಮಾಡಿದ್ದು 2003 ಅಂದ್ಕೊಳ್ಳಿ. 2003 ಸೊ ಏನು 10,000 ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಆಗಿರುತ್ತೆ. ಸೊ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಡೇಟ್ ಅಂದರೆ ಪರ್ಚೇಸ್ ಡೇಟ್ ಎಷ್ಟು 2003 ದೆನ್ ಆ ಒಂದು ಅಸೆಟ್ನ ಸೇಲ್ ಮಾಡಿದ್ದು 2018. ಸೊ ಹಾಗಿದ್ದಾಗ ನಾವೇನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, 10,000 ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ 10,000 ಇಂಟು 2018. ಸೊ 2018 ಎಷ್ಟಿದೆ ಅಂತ ನೋಡ್ಕೋಬೇಕು. ಸೊ 10,000 ಇಂಟು 2018 ಸೇಲ್ ಮಾಡಿತ್ತು. ಸೊ 2018 ಸೇಲ್ ಮಾಡಿದ್ದ ಅಮೌಂಟ್ ಎಷ್ಟಿದೆ, ಇಂಡೆಕ್ಸ್ ನಂಬರ್ 272 ಇದೆ ಬೈ ನೆಕ್ಸ್ಟ್ ನಾನು ಅಕ್ವಿಸಿಷನ್ ಅಂದರೆ ಕಾಸ್ಟನ್ನು ಇಂಪ್ರೂವ್ಮೆಂಟ್ ಮಾಡಿದೆ ಅಂದರೆ ಪರ್ಚೇಸ್ ಮಾಡಿದ್ದ ಡೇಟ್ ಏನಿದೆ 2003. ಸೊ ಅದರದ್ದು ಏನಿದೆ ಇಂಡೆಕ್ಸ್ ನಂಬರು 109. ಸೊ 109. ಸೊ 10,000 ಇಂಟು 272 ಡಿವೈಡೆಡ್ ಬೈ 109 ಮಾಡಿದಾಗ ನಾವು ಬರೋ ಒಂದು ವ್ಯಾಲ್ಯೂ ಏನಾಗುತ್ತೆ, ಕಾಸ್ಟ್ ಆಫ್ ಇಂಡೆಕ್ಸ್ ಇಂಪ್ರೂವ್ಮೆಂಟ್ ಕಾಸ್ಟ್ ಆಗುತ್ತೆ.
ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ವ್ಯಾಲ್ಯೂ ಆಗುತ್ತೆ. ಸೊ ಆ ಒಂದು ವ್ಯಾಲ್ಯೂನ ನಾವು ಏನು ಮಾಡಬೇಕು, ಇನ್ನರ್ ಕಾಲಮ್ನಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಬಂತಲ್ವಾ. ಸೊ ಹಾಗಿದ್ದಾಗ ಇವಾಗ ನಾವು ನೋಡಿವಿ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು, ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕಂತ. ಈ ಎರಡೂ ಕಾಸ್ಟ್ನ ಇನ್ನರ್ ಕಾಲಮ್ನಲ್ಲಿ ಮೆನ್ಷನ್ ಮಾಡಿಕೊಂಡು ದೆನ್ ನೆಕ್ಸ್ಟ್ ಥರ್ಡ್ ಒನ್ ಲೆಸ್ ಬಂದು ರಿಟರ್ನ್ ಡೌನ್ ವ್ಯಾಲ್ಯೂ ಅಂದರೆ ಒಂದು ಅಸೆಟ್ನ ನೀವು ಸೇಲ್ ಮಾಡಿದಾಗ ಆ ಒಂದು ಸೇಲ್ ಮಾಡಿದ ಅಸೆಟ್ನಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅಥವಾ ಒಂದು ಅಸೆಟ್ ಸರಿ ಇಲ್ಲ ಅಂದಾಗ ನಮ್ಗೆ ಏನು ಮಾಡ್ತಾರೆ, ರಿಟರ್ನ್ ಆಗಿ ವಾಪಸ್ ಬರುತ್ತೆ. ಸೊ ಆ ಒಂದು ವ್ಯಾಲ್ಯೂನ ನಾವೇನಂತ ಕರಿತೀವಿ, ರಿಟರ್ನ್ ಡೌನ್ ವ್ಯಾಲ್ಯೂ ಅಂತ ಕರಿತೀವಿ. ಸೊ ಆಗಿದ್ದಾಗ ನೋಡಿ, ಫಸ್ಟ್ ಏನು ಮಾಡಿದ್ವಿ, ನಾವು ಸೇಲ್ಸ್ ಮಾಡಿದ್ವಿ. ಸೇಲ್ಸ್ ಕನ್ಸಿಡರೇಷನಲ್ಲಿ ಸೆಲ್ಲಿಂಗ್ ಎಕ್ಸ್ಪೆನ್ಸ್ನ ಡಿಡಕ್ಟ್ ಮಾಡಿದಾಗ ನೆಟ್ ಕನ್ಸಿಡರೇಷನ್ ವ್ಯಾಲ್ಯೂ ಬಂತು. ಆ ನೆಟ್ ಕನ್ಸಿಡರೇಷನ್ ವ್ಯಾಲ್ಯೂನಲ್ಲಿ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನು, ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟು, ರಿಟರ್ನ್ ಡೌನ್ ವ್ಯಾಲ್ಯೂ ಈ ಮೂರು ವ್ಯಾಲ್ಯೂನ ಇನ್ನರ್ ಕಾಲಮ್ನಲ್ಲಿ ಆ್ಯಡ್ ಮಾಡಿ ಅದನ್ನ ಔಟರ್ ಕಾಲಮ್ನಲ್ಲಿ ಮೆನ್ಷನ್ ಮಾಡಿದ್ವಿ. ಸೊ ಹಾಗಿದ್ದ ಆವಾಗ ನಾವೇನು ಮಾಡ್ತೀವಿ, ಒಂದು 3 ವ್ಯಾಲ್ಯೂ, ಈ 3 ಕಾಸ್ಟನ್ನ ಬಂದಿರೋ ಟೋಟಲ್ ಕಾಸ್ಟನ್ನು ನೆಟ್ ಕನ್ಸಿಡರೇಷನ್ ವ್ಯಾಲ್ಯೂನಲ್ಲಿ ಡಿಡಕ್ಟ್ ಮಾಡಿವಿ. ಸೊ ನೋಡಿ, ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ನು, ದೆನ್ ಇಂಪ್ರೂವ್ಮೆಂಟು, ದೆನ್ ರಿಟರ್ನ್ ಡೌನ್ ವ್ಯಾಲ್ಯೂ ಈ ಮೂರು ವ್ಯಾಲ್ಯೂನ ನಾವೇನು ಮಾಡಿವಿ, ಆ್ಯಡ್ ಮಾಡಿ ವಿತ್ ಔಟರ್ ಕಾಲಮ್ನಲ್ಲಿ ಮೆನ್ಷನ್ ಮಾಡಿ. ಸೊ ಆಗ ಟೋಟಲ್ ನೆಟ್ ಕನ್ಸಿಡರೇಷನಲ್ಲಿ ಈ ಒಂದು ಕಾಸ್ಟ್ ವ್ಯಾಲ್ಯೂನು, ಟೋಟಲ್ ಕಾಸ್ಟ್ ವ್ಯಾಲ್ಯೂನ ಡಿಡಕ್ಟ್ ಮಾಡಿದಾಗ ಬರೋದೇ ನಮಗೇನು, ಗ್ರಾಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗುತ್ತೆ. ಗ್ರಾಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಎಸ್, ಏನು ಬಂತು, ಟೋಟಲಿ ಗ್ರಾಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಂತು. ಸೊ ಆವಾಗ ನೆಕ್ಸ್ಟ್ ಎಕ್ಸಂಪ್ಷನ್. ಸೊ ಆಗಿದ್ದಾಗ ಏನಾದರೂ ನ್ಯೂ ರೆಸಿಡೆನ್ಷಿಯಲ್ ಹೌಸ್ನ ತೊಗೊಂಡಿದ್ರೆ ಅಥವಾ ಕನ್ಸ್ಟ್ರಕ್ಟ್ ಮಾಡಿದರೆ ಆ ಒಂದು ಅಮೌಂಟ್ ಕೂಡ ನಾವೇನು ಮಾಡಬೇಕು, ವಿತ್ ಬಂದಿರೋ ಗ್ರಾಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನಲ್ಲಿ ಕಾಸ್ಟ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ನ ಡಿಡಕ್ಟ್ ಮಾಡಿದಾಗ ಬರೋ ಒಂದು ವ್ಯಾಲ್ಯೂ ಏನಾಗಿರುತ್ತೆ, ನಮಗೆ ಟ್ಯಾಕ್ಸಬಲ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಆಗಿರುತ್ತೆ. ಕಾಣಿಸ್ತಿದೆ ಅಲ್ವಾ. ಗ್ರಾಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನಲ್ಲಿ ಏನಾದರೂ ನೀವು ರೆಸಿಡೆನ್ಷಿಯಲ್ ಹೌಸ್ನ ಪರ್ಚೇಸ್ ಮಾಡಿದರೆ ಅಥವಾ ಆ ಒಂದು ಕನ್ಸ್ಟ್ರಕ್ಟ್ ಮಾಡಿದರೆ ಆ ಒಂದು ಹೌಸಿನ ವ್ಯಾಲ್ಯೂನ ಕೂಡ ನಾವೇನು ಮಾಡ್ತೀವಿ, ಗ್ರಾಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನಾಗ ಡಿಡಕ್ಟ್ ಮಾಡಿದಾಗ ಬರೋ ಒಂದು ವ್ಯಾಲ್ಯೂ ಏನಾಗುತ್ತೆ, ನಮಗೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗುತ್ತೆ. ಎಸ್, ಸೊ ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡ್ ದಟ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಫಾರ್ಮೆಟ್. ಸೊ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂದರೆ ಏನಂತ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಒಂದು ಸೆಕೆಂಡ್ ರಿಪೀಟ್ ಮಾಡ್ತೀನಿ. ಸೇಲ್ಸ್ ಕನ್ಸಿಡರೇಷನ್ನಲ್ಲಿ ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸ್ನ ಡಿಡಕ್ಟ್ ಮಾಡಿದಾಗ ನಮಗೆ ನೆಟ್ ಕನ್ಸಿಡರೇಷನ್ ವ್ಯಾಲ್ಯೂ ಬರುತ್ತೆ. ಆ ನೆಟ್ ಕನ್ಸಿಡರೇಷನ್ ವ್ಯಾಲ್ಯೂನಲ್ಲಿ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ವ್ಯಾಲ್ಯೂನ ಮತ್ತು ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ವ್ಯಾಲ್ಯೂನ, ನೆಕ್ಸ್ಟ್ ರಿಟರ್ನ್ ಡೌನ್ ವ್ಯಾಲ್ಯೂನ, ಮೂರು ವ್ಯಾಲ್ಯೂನ ಆ್ಯಡ್ ಮಾಡಿ ಅದನ್ನು ಇನ್ನರ್ ಕಾಲಮ್ನಲ್ಲಿ ಮೆನ್ಷನ್ ಮಾಡಿಕೊಂಡು ಟೋಟಲ್ನ ಕಾಸ್ಟ್ನ ಔಟರ್ ಕಾಲಮ್ನಲ್ಲಿ ಮೆನ್ಷನ್ ಮಾಡಿ ನೆಟ್ ಕನ್ಸಿಡರೇಷನ್ ವ್ಯಾಲ್ಯೂನಲ್ಲಿ ಡಿಡಕ್ಟ್ ಮಾಡಿದಾಗ ಬರೋದೇ ಗ್ರಾಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ಗೆ ಏನಾಗಿರುತ್ತೆ. ಆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ನಲ್ಲಿ ಲೆಸ್ ಎಕ್ಸಾಮ್ಷನ್ 54 ಅಂಡರ್ನಲ್ಲಿ ಏನಾದರೂ ಕೊಟ್ಟಿದ್ರೆ, ಅಂದರೆ ನ್ಯೂ ರೆಸಿಡೆನ್ಷಿಯಲ್ ಅಂತ ಕೊಟ್ಟಿದ್ರೆ, ಹೌಸ್ ಕೊಟ್ಟಿದ್ರೆ, ಅಮೌಂಟ್ ಕೊಟ್ಟಿದ್ರೆ ಆ ಅಮೌಂಟ್ ಕೂಡ ಏನು ಮಾಡಬೇಕು, ಗ್ರಾಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನಲ್ಲಿ ಡಿಡಕ್ಟ್ ಮಾಡಬೇಕು. ಬಂದಿದ್ದು ಏನಾಗುತ್ತೆ, ಶಾರ್ಟ್ ಟರ್ಮ್ ಟ್ಯಾಕ್ಸಬಲ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗುತ್ತೆ. ಎಸ್, ಓಕೆ. ದೆನ್ ಕಮ್ ಟು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಸೊ ಕ್ಲಿಯರ್ ಕಾಣ್ತಿದೆ ಅಂದ್ಕೊತಿದ್ದೀನಿ. ಇಷ್ಟು ಇದನ್ನು ಬಿಟ್ಟು ಜಾಸ್ತಿ ಜೂಮ್ ಮಾಡೋದು ಬರ್ತಿಲ್ಲ. ಎಸ್, ಕಾಂಪಿಟೇಷನ್ಸ್ ಆಫ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಸೊ ಶಾರ್ಟ್ ಫಾರ್ಮಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ನ LTCG ಅಂತ ಮೆನ್ಷನ್ ಮಾಡಿದ್ದೀನಿ. ಎಸ್, ಫಾರ್ಮೆಟ್ ಬಂದ್ಬಿಟ್ಟು ಫಸ್ಟ್ ಕಾಲಮ್ನಲ್ಲಿ ಪರ್ಟಿಕ್ಯುಲರ್ ಕಾಲಮ್, ದೆನ್ ಸೆಕೆಂಡ್ ಆ್ಯಂಡ್ ಥರ್ಡ್ ಕಾಲಮ್ ಅಮೌಂಟ್ ಕಾಲಮ್. ಲೆಟ್ಸ್ ಸಿ. ಸೊ ಆಲ್ರೆಡಿ ನಿಮಗೆ ವಿತ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಮತ್ತು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಫಾರ್ಮೆಟು ಅಷ್ಟು ಏನು ಡಿಫ್ರೆನ್ಸ್ ಏನಿರಲ್ಲ, ವಿತ್ ಸೇಮ್ ಇರುತ್ತೆ. ಬಟ್ ಏನಂದರೆ ಇಲ್ಲಿ
ಪೀರಿಯಡ್ ಚೇಂಜ್ ಆಗುತ್ತೆ. ಅವ್ರು ಕೊಟ್ಟೋ ಪರ್ಚೇಸು ಮತ್ತು ಸೇಲ್ಸ್ನ ಡೇಟ್ ಮೇಲೆ ನಾವು ಶಾರ್ಟ್ ಟರ್ಮು ಲಾಂಗ್ ಟರ್ಮ್ ಅಂತ ಡಿಸೈಡ್ ಮಾಡಿ ಟ್ಯಾಕ್ಸಬಲ್ ಮಾಡ್ತೀವಿ. ಸೊ ಅಂದ್ಬಿಟ್ರೆ ಉಳಿದಿದ್ದೆಲ್ಲ ಫಾರ್ಮೆಟ್ ಸೇಮ್ ಇರುತ್ತೆ. ಸೊ ಫಸ್ಟ್ ಏನು ಕೊಟ್ಟಿದ್ದಾರೆ, ಸೇಲ್ಸ್ ಪ್ರೊಸೀಡ್ಸ್ ಆಫ್ ಪ್ಲಾಂಟ್ ಎಕ್ಸ್ ನಥಿಂಗ್ ಬಟ್ ಈ ಸೇಲ್ಸ್ ಕನ್ಸಿಡರೇಷನ್ ಅಮೌಂಟ್, ಅದನ್ನ ನಾವು ಇನ್ನರ್ ಕಾಲಮ್ನಲ್ಲಿ ಮೆನ್ಷನ್ ಮಾಡ್ತೀವಿ. ದೆನ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಏನಿದೆ ಕೊಟ್ಟಿರೋ ಕ್ವಶನಲ್ಲಿ ಕೊಟ್ಟಿರೋ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ನ ಸೇಲ್ಸ್ ಕನ್ಸಿಡರೇಷನಲ್ಲಿ ಡಿಡಕ್ಟ್ ಮಾಡಿದಾಗ ಬರೋದೇ ನಮಗೇನು ನೆಟ್ ಕನ್ಸಿಡರೇಷನ್ ವ್ಯಾಲ್ಯೂ ಆಗಿರುತ್ತೆ. ಸೊ ನೆಟ್ ಕನ್ಸಿಡರೇಷನ್ ವ್ಯಾಲ್ಯೂ ಬಂದಿರೋ ನೆಟ್ ಕನ್ಸಿಡರೇಷನಲ್ಲಿ ನಾವು ಆಲ್ರೆಡಿ ಹೇಳಿದ್ದೇವಲ್ವಾ, ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್, ದೆನ್ ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್, ಈ ಎರಡೂ ವ್ಯಾಲ್ಯೂನ ಇನ್ನರ್ ಕಾಲಮ್ನಲ್ಲಿ ಮೆನ್ಷನ್ ಮಾಡಿಕೊಂಡು ದೆನ್ ಆ ಎರಡೂ ವ್ಯಾಲ್ಯೂನ ಟೋಟಲ್ ಕಾಸ್ಟ್ನ ಔಟರ್ ಕಾಲಮ್ನಲ್ಲಿ ತೋರಿಸಿ ಬಂದಿರೋ ನೆಟ್ ಕನ್ಸಿಡರೇಷನ್ನಲ್ಲಿ ಈ ಟೋಟಲ್ ಕಾಸ್ಟನ್ನು ಡಿಡಕ್ಟ್ ಮಾಡಿದಾಗ ಬರೋ ಒಂದು ವ್ಯಾಲ್ಯೂ ನಮ್ಗೆ ಏನಾಗುತ್ತೆ, ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗುತ್ತೆ. ಎಸ್, ಸೊ ಈ ಒಂದು ಬಂದಿರೋ ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಲ್ಲಿ ಸೆಕೆಂಡ್ ಸೊ ಬಂದಿರೋ ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಲ್ಲಿ ಲೆಸ್ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54ಅಲ್ಲಿ ಕಾಸ್ಟ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಏನಾದರೂ ಕೊಟ್ಟಿದ್ರೆ ಆ ಒಂದು ವ್ಯಾಲ್ಯೂನು ಕೂಡ ಡಿಡಕ್ಟ್ ಮಾಡಿದಾಗ ಬರೋದೇ ನಮಗೆ ಏನಾಗುತ್ತೆ, ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗುತ್ತೆ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಸೊ ಇವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ನ ಫಾರ್ಮೇಟ್ ಆಗಿರುತ್ತೆ. ಎಸ್, ಈ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಫಾರ್ಮೇಟು ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂದರೆ ವಿತ್ ಪ್ರಾಬ್ಲಮ್ಸ್ನ ನೀವೇನೇ ಮಾಡ್ತೀರಿ. ಎಸ್, ಒನ್ಸ್ ಅಗೇನ್ ಒಂದು ಪ್ರಾಬ್ಲಮ್ ನೋಡೋದಾದರೆ, ಎಸ್, ಮಿಸ್ಟರ್ ರಾಮ್ one second. Mr. Ram purchased the capital assets rupees 1,25,000 in the year 2006-07. It was sold for rupees 7,25,397 in the previous year 2019-20. Before it was sold, he expanded a sum of rupees 15,000 in the year 2009-10 and its improvement. The cost of inflation index for the financial year 2006-07, 2009-10 and 2019-20 is index number ಕೊಟ್ಟಿದ್ದಾರೆ 122, 148 and 289 respectively. Compute is taxable capital gain for the assessment year 2020-21. ದೆನ್ ಅವ್ರೇನು ಕೇಳಿದಾರ, ಫಸ್ಟ್ ಅವ್ರು ಕೊಟ್ಟಿರೋದಾದ್ರು ಮಿಸ್ಟರ್ ರಾಮ್ ಅನ್ನೋರು ಕ್ಯಾಪಿಟಲ್ ಅಸೆಟ್ನ ಪರ್ಚೇಸ್ ಮಾಡಿದ್ದಾರೆ. ಮಿಸ್ಟರ್ ರಾಮ್ ಅನ್ನೋರು ಕ್ಯಾಪಿಟಲ್ ಅಸೆಟ್ನ ಪರ್ಚೇಸ್ ಮಾಡಿದ್ದಾರೆ. ಎಷ್ಟಕ್ಕೆ? 1,25,000ನ ಪರ್ಚೇಸ್ ಮಾಡಿದ್ದಾರೆ ಕ್ಯಾಪಿಟಲ್ ಅಸೆಟ್ಸ್ನ. ಎಷ್ಟು, ಯಾವ ಇಯರ್ನಲ್ಲಿ? 2006-07ನಲ್ಲಿ. ದೆನ್ ಮತ್ತೆ ಸೋಲ್ಡ್ ಮಾಡಿದ್ರೆ ಯಾವಾಗ, ಎಷ್ಟು ಅಮೌಂಟಿಗೆ? 7,25,397. ಸೊ ಯಾವ ಇಯರ್ನಲ್ಲಿ ಸೇಲ್ ಮಾಡಿರೋದು? 2019-20ನಲ್ಲಿ ಸೇಲ್ ಮಾಡಿದ್ದಾರೆ. ದೆನ್ ಪರ್ಚೇಸ್ ಮಾಡಿದ್ದು 2006-07ನಲ್ಲಿ 1,25,000ಗೆ. ಅದೇ ಒಂದು ಪರ್ಚೇಸ್ ಕ್ಯಾಪಿಟಲ್ ಅಸೆಟ್ಸ್ನ ಮತ್ತೆ ಸೇಲ್ ಮಾಡಿದ್ದಾರೆ ಯಾವಾಗ? 2019-20 7,25,397. ಸೊ ಹಾಗಿದ್ದಾಗ ಇಲ್ಲಿ ನೋಡಿ, ಪರ್ಚೇಸ್ ಮಾಡಿರೋದು 6ಅಲ್ಲಿ, ಸೇಲ್ ಮಾಡಿರೋದು 2019. ಹಾಗಿದ್ದಾಗ ಇದು ಶಾರ್ಟ್ ಟರ್ಮ ಲಾಂಗ್ ಟರ್ಮ? ಏನಾಗುತ್ತೆ? ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗುತ್ತೆ. ಸೊ ಇಲ್ಲಿ ಇನ್ನೊಂದು ಏನಂದರೆ ಕ್ಯಾಪಿಟಲ್ ಅಸೆಟ್ಸ್ ಅಂತ ಹೇಳಿದ್ದಾರೆ, ಬಟ್ ಪರ್ಟಿಕ್ಯುಲರಾಗಿ ಯಾವ ಅಸೆಟ್ಸ್ ಅಂತ ಹೇಳಿಲ್ಲ. ಸೊ ಹಾಗಿದ್ದಾಗ ನಾವು ಏನಂತ ಕನ್ಸಿಡರ್ ಮಾಡ್ಬೋದು? ಅದರ್ ಅಸೆಟ್ಸ್ನಲ್ಲಿ ಕನ್ಸಿಡರ್ ಮಾಡ್ಬೋದು. ಸೊ ಅದರ್ ಅಸೆಟ್ಸು ಅದರ ಪೀರಿಯಡ್ ಆಫ್ ಹೋಲ್ಡಿಂಗ್ ಎಷ್ಟು ಅಂತ ಹೇಳಿದ್ದೀವಿ? ಮೋರ್ ದೆನ್ 3 years ಇದ್ದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್, ಅದರ ಲೆಸ್ ದೆನ್ ಇದ್ದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳಿದ್ದೀನಿ. ಸೊ ಈ ಒಂದು ಶಾರ್ಟ್ ಟರ್ಮ್ ಕ್ಯಾಪಿಟಲ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಯಾವ ರೀತಿ ಐಡೆಂಟಿಫೈ ಮಾಡಬೇಕನ್ನೋದು ಪ್ರಿವಿಯಸ್ ಕ್ಲಾಸ್ನಲ್ಲಿ ಹೇಳಿದ್ದೀನಿ. ಸೊ ಒಂದು ಸೆಕೆಂಡ್ ಡೌಟ್ ಇದ್ದರೆ ಸೊ ಅಲ್ಲಿ ಕೇಳ್ಬೋದು. ನೆಕ್ಸ್ಟ್, ಬಿಫೋರ್ ಇಟ್ ವಾಸ್ ಸೋಲ್ಡ್ he expended a sum of rupees 15,000 in the year 2009-10. Then next on its improvement, ಇದು 15,000
ಸಮ್ ಆಫ್ ರುಪೀಸ್ 15,000 ಇನ್ ದ ಇಯರ್ 2009-10 ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಆ ಸೋಲ್ಡ್ ಅಮೌಂಟ್ನ ಅಸೆಟ್ಸ್ನ ಏನು ಮಾಡಿದ್ದಾರೆ ಅವರು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಯಾವಾಗ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಆಗಿರೋದು 2009-10 15,000ಗೆ. ಸೊ ದ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಆಫ್ ದ ಫಿನಾನ್ಷಿಯಲ್ ಇಯರ್ 2006-7-9-10. ಸೊ ಫಿನಾನ್ಷಿಯಲ್ ಇಯರ್ ಕೊಟ್ಟಿದ್ದಾರೆ, ಅದರ ಇಂಡೆಕ್ಸ್ ನಂಬರ್ಗೂ ಕೊಟ್ಬಿಟ್ಟಿದ್ದಾರೆ. 2006-7ಗೆ ಇಂಡೆಕ್ಸ್ ನಂಬರ್ ಏನು ಕೊಟ್ಟಿದ್ದಾರೆ 122. ಎಸ್. ನೆಕ್ಸ್ಟ್ 2009-10ಗೆ ಇಂಡೆಕ್ಸ್ ನಂಬರ್ ಏನು ಕೊಟ್ಟಿದ್ದಾರೆ 148 ಕೊಟ್ಟಿದ್ದಾರೆ. ದೆನ್ 2019-20ಗೆ ಇಂಡೆಕ್ಸ್ ನಂಬರು 289 ಕೊಟ್ಟಿದ್ದಾರೆ. ಸೊ ಹಾಗಿದ್ದಾಗ ಅವ್ರು ಕೇಳಿರೋದು ಕಂಪ್ಯೂಟ್ ಮಾಡಿ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ನ ಕಂಡಿಡ್ರಿ ಅಂತ ಹೇಳಿದ್ದಾರೆ. ಸೊ ಹಾಗಿದ್ದಾಗ ಪರ್ಚೇಸ್ ಅಮೌಂಟ್ ಕೊಟ್ಟಿದ್ದಾರೆ ಮತ್ತು ಇಯರ್ ಕೊಟ್ಟಿದ್ದಾರೆ, ಸೇಲ್ಸ್ ಅಮೌಂಟು, ಸೇಲ್ಸ್ ಇಯರು, ದೆನ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟು ಮತ್ತು ಇಯರು ಮತ್ತು ಇಂಡೆಕ್ಸ್ ಇಯರ್ ಮತ್ತು ನಂಬರ್ ಎಲ್ಲ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಸೊ ಈಗ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ನೋಡಿ, ಸೇಲ್ಸ್ ಪ್ರೊಸೀಡ್ಸ್ ಎಷ್ಟು ಕೊಟ್ಟಿದ್ದಾರೆ ಅವರು 7,25,397 ಕೊಟ್ಟಿದ್ದಾರೆ. ಸೊ ಅದನ್ನು ನಾವೇನು ಮಾಡಬೇಕು ಇನ್ನರ್ ಕಾಲಮ್ನಲ್ಲಿ ಮೆನ್ಷನ್ ಮಾಡಬೇಕು ಸೇಲ್ಸ್ ಪ್ರೊಸೀಡ್. ನೆಕ್ಸ್ಟ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಸೋಲ್ಡ್ ಫಾರ್ ರುಪೀಸ್ 7,25,000 ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅವ್ರು ಕೊಟ್ಟಿಲ್ಲ. ಓಕೆ, ಸೊ ಕೊಟ್ಟಿಲ್ಲ ಅಂದ್ರೆ ಇಲ್ಲ ಅಂತ ತೋರಿಸ್ತಾರೆ. ಆಯಿತು. ನೆಕ್ಸ್ಟ್ ಸೇಲ್ಸ್ ಪ್ರೊಸೀಡ್ಸಲ್ಲಿ ಸೇಲ್ ಪ್ರೊಸೀಡ್ ಬಂದು 7,25,397 ಕೊಟ್ಟಿದ್ದಾರೆ, ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಕೊಟ್ಟಿಲ್ಲ. ಸೊ ಹಾಗಿದ್ದಾಗ ನೆಟ್ ಕನ್ಸಿಡರೇಷನ್ ಏನು ಬರುತ್ತೆ 7,25,397 ಬರುತ್ತೆ. ಸೊ ಅದನ್ನು ನಾವು ಏನು ಮಾಡ್ತೀವಿ ಔಟರ್ ಕಾಲಮ್ನಲ್ಲಿ ಮೆನ್ಷನ್ ಮಾಡಿ 7,25,397. ನೆಕ್ಸ್ಟ್ ಲೆಸ್ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಏನು ಕೊಟ್ಟಿದ್ದಾರೆ ಅಂತ ನೋಡಬೇಕು. ಎಷ್ಟು ಕೊಟ್ಟಿದ್ದಾರೆ ಇಂಡೆಕ್ಸ್ ಕಾಸ್ಟ್ ಅಂತ ಹೇಳಿದ್ದೀನಿ. ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ನಥಿಂಗ್ ಬಟ್ ಪರ್ಚೇಸ್ ಅಮೌಂಟ್, ಟೋಟಲ್ ಕಾಸ್ಟ್ ಆಫ್ ಪರ್ಚೇಸ್ ಅಂತ ಹೇಳಿದ್ದೀನಿ ತಾನೆ. ಸೊ ಹಾಗಿದ್ದಾಗ ಪರ್ಚೇಸ್ ಅಮೌಂಟ್ ಎಷ್ಟಿದೆ ಇಲ್ಲಿ 1,25,000 ಇನ್ ದ ಇಯರ್ 2006 and 7. ಓಕೆ 1,25,000 ಪರ್ಚೇಸ್ ಅಮೌಂಟು ಇಂಟು ನಾವೇನು ಹೇಳಿದ್ದೆ ಫಾರ್ಮ್ಯಾಟ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ CII ಆಫ್ ಟ್ರಾನ್ಸ್ಫರ್ ಆಫ್ ಇಯರ್ ಅಂತ ಹೇಳಿದೆ. ಸೊ ನಥಿಂಗ್ ಬಟ್ ಸೇಲ್ ಯಾವಾಗ ಆಗಿರೋದು 2019-20 ಎಲ್ಲಿದೆ 2019-20ನಲ್ಲಿ ಇಲ್ಲಿದೆ ನೋಡಿ 2019-20. ಸೊ 2019-20ನಲ್ಲಿ ಇಂಡೆಕ್ಸ್ ನಂಬರ್ ಏನಾಗುತ್ತೆ ಅಂತ ನೋಡಬೇಕು. 2019-20ನಲ್ಲಿ ಇಂಡೆಕ್ಸ್ ನಂಬರು 289 ಇದೆ. ಸೊ 289 ನಾವು ತೊಗೋಬೇಕಾಗುತ್ತೆ. ದೆನ್ 289 ದೆನ್ ಡಿವೈಡೆಡ್ ಬೈ ಏನು ತೊಗೊಂಡಿದ್ದು ಅಲ್ಲಿ ಫಾರ್ಮುಲಾ ಏನು ಬರಬೇಕು ಡಿವೈಡೆಡ್ ಬೈ ಅಕ್ವಿಸಿಷನ್ ಇಯರ್ ಆಫ್ ಅಕ್ವಿಸಿಷನ್. ಸೊ ಇಲ್ಲಿ ಯಾವ ಇಯರ್ನಲ್ಲಿ ಅಕ್ವಿಸಿಷನ್ ಮಾಡಿದಾರೆ ನೋಡ್ಕೋಬೇಕು. ಅಂದರೆ ಪರ್ಚೇಸ್ ಮಾಡಿದ್ದು ಒಂದು ಇಯರ್ ನೋಡ್ಕೋಬೇಕು. 2006-7 ಇದೆ. ಸೊ 2006-7ನಲ್ಲಿ ಸೊ ನೋಡಿ 2006-7ನಲ್ಲಿ ಇಂಡೆಕ್ಸ್ ನಂಬರ್ ಏನಿದೆ 122 ಇದೆ. ಸೊ 122 ತೊಗೋಬೇಕು. ದೆನ್ 1,25,000 ಇಂಟು 289 ಡಿವೈಡೆಡ್ ಬೈ 122 ಮಾಡಿದಾಗ ನಮ್ಗೆ ಎಷ್ಟು ಬಂತು ಕಾಸ್ಟ್ ವ್ಯಾಲ್ಯೂ. ಆ ಕಾಸ್ಟ್ ವ್ಯಾಲ್ಯೂನ ಔಟರ್ ಕಾಲಮ್ನಲ್ಲಿ ಮೆನ್ಷನ್ ಮಾಡಬೇಕು. ಇನ್ನರ್ ಕಾಲಮ್ನಲ್ಲಿ ಎಷ್ಟು 2,96,107. ದೆನ್ ನೆಕ್ಸ್ಟ್ ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಎಷ್ಟು ಕೊಟ್ಟಿದ್ದಾರೆ ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ 50,000 ಇನ್ ದ ಇಯರ್ ಆಫ್ 2009-10 ಇಂಪ್ರೂವ್ಮೆಂಟ್. ಸೊ ಎಷ್ಟಿದೆ 15,000 ಇಂಡೆಕ್ಸ್ ಅಮೌಂಟ್ ಇದೆ, ಇಂಪ್ರೂವ್ಮೆಂಟ್ ಅಮೌಂಟ್ ಇದೆ. ಸೊ ಅದು ಇಯರ್ ಬಂದು 9-10. ಸೊ 15,000 ನೆಕ್ಸ್ಟ್ ಇಂಡೆಕ್ಸ್ ನಂಬರು 9-10ಗೆ ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು. 2009-10ಗೆ ಇಂಡೆಕ್ಸ್ ನಂಬರು 148 ಕೊಟ್ಟಿದ್ದಾರೆ. ಸೊ ಎಷ್ಟು ಕೊಟ್ಟಿದ್ದಾರೆ 148 ಬಿಫೋರ್ ಹಾಕೋಬೇಕಲ್ವಾ ಟ್ರಾನ್ಸ್ಫರ್ ಆಫ್ ಇಯರ್ ಸೇಲ್ ಇಯರ್ ಇಂಡೆಕ್ಸ್ ನಂಬರ್ ಎಷ್ಟಿದೆ 289 ಡಿವೈಡೆಡ್ ಬೈ ಇದು ಇಂಪ್ರೂವ್ಮೆಂಟ್ ಯಾವಾಗ ಆಗಿದೆ 2009-10 ಎಷ್ಟಿದೆ ಇಂಡೆಕ್ಸ್ ನಂಬರ್ 148 ಇದೆ. ಸೊ 15,000 ಇಂಟು 289 ಡಿವೈಡೆಡ್ ಬೈ 148 ಮಾಡಿದಾಗ ನಮ್ಗೆ ಎಷ್ಟು ಬಂತು 29,200 ಬಂತು.
ಸೊ ಈ 29,200 ಪ್ಲಸ್ 2,96,107 ಎರಡು ಕಾಸ್ಟ್ನ ಆ್ಯಡ್ ಮಾಡಿ ಔಟರ್ ಕಾಲಮ್ನಲ್ಲಿ ಮೆನ್ಷನ್ ಮಾಡಲಾಗಿದೆ. ಎಷ್ಟು? 3,25,397. ಸೊ ಟೋಟಲ್ ನೆಟ್ ಕನ್ಸಿಡರೇಷನ್ನಲ್ಲಿ ಈ ಟೋಟಲ್ ಎರಡು ಕಾಸ್ಟ್ನ ಆ್ಯಡ್ ಮಾಡಿದಾಗ 3,25,397 ಬಂತು. ನೆಟ್ ಕನ್ಸಿಡರೇಷನಲ್ಲಿ ಟೋಟಲ್ ಕಾಸ್ಟ್ನ ಲೆಸ್ ಮಾಡಿದಾಗ ಬರೋದೇ ನಮ್ಗೆ ಏನಾಗುತ್ತೆ? ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಆಗುತ್ತೆ. ಎಂಥ ಕ್ಯಾಪಿಟಲ್ ಅದು? ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಸೊ ಇಷ್ಟ ಕ್ಲಿಯರ್ ಅಲ್ವಾ? ಸೊ ಪ್ರಾಬ್ಲಮ್ ಹೀಗಿರುತ್ತೆ. ಸೊ ಇವತ್ತು ಈ ಒಂದು ಕ್ಲಾಸಲ್ಲಿ ಏನು ಎಕ್ಸ್ಪ್ಲೇನ್ ಮಾಡಿವಿ? ಕಾಂಪಿಟೇಷನ್ಸ್ ಅಂದರೆ ಫಾರ್ಮೇಟ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆ್ಯಂಡ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಫಾರ್ಮೇಟ್ ನೋಡಿವಿ. ದೆನ್ ಒಂದು ಪ್ರಾಬ್ಲಮ್ನ ಡಿಸ್ಕಸ್ ಮಾಡಿವಿ. ಸೊ ಇವತ್ತಿನ ಒಂದು ಕ್ಲಾಸಲ್ಲಿ ಇಷ್ಟು ಸಾಕು. ದೆನ್ ಗೋ ಟು ನೆಕ್ಸ್ಟ್ ಕ್ಲಾಸ್ ವಿತ್ ಸಿಂಪಲ್ ಪ್ರಾಬ್ಲಮ್. ಥ್ಯಾಂಕ್ ಯು ಫಾರ್ ವಾಚಿಂಗ್.